ಎಂತೆಂಥ ಗಾಡಿನ ಇಟ್ಕೊಂಡು ಮೋಟೋ ವ್ಲಾಗ್ ಮಾಡೋದನ್ನ ನೋಡಿದ್ದೀರಾ. ನಾನು ಎಲೆಕ್ಟ್ರಿಕ್ ಗಾಡಿನ ಇಟ್ಕೊಂಡು ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನಿ. ಆಯ್ತು. ಆಮೇಲೆ ನಾನು ನಿಮಗೆ ಮಿಡಲ್ ಕ್ಲಾಸು ಸ್ಟ್ರಗಲು ಗಿಗಲು ಅಂತೆಲ್ಲ 3 ಹೊತ್ತು ಅನ್ನ ತಿಂತಾ ಇದ್ದೀನಿ, ನೆಮ್ಮದಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ವಾರಕ್ಕೆ ರಿಲೀಸ್ ಆಗೋ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಅದಕ್ಕಿಂತ ಬೇಕಾ ಅಂದರೆ ಐ ಡೋಂಟ್ ವಾಂಟ್ ಟು ಮೇಕ್ ಕಂಟೆಂಟ್ ಔಟ್ ಆಫ್ ಸಿಂಪತಿ. ನನಗೆ ಸಿಂಪತಿಯಿಂದ ಕಂಟೆಂಟ್ ಎಲ್ಲ ಮಾಡಿ ಐ ಡೋಂಟ್ ವಾಂಟ್ ದಟ್ ಡ್ರಾಮಾ. ಸೊ ನನಗೆ ರಿಯಾಲಿಟಿ ಮಾತಾಡೋಕ್ಕೆ ಇಷ್ಟ, ಆನೆಸ್ಟಾಗಿ ಮಾತಾಡೋಕ್ಕೆ ಇಷ್ಟ, ಲಾಜಿಕಲಾಗಿ ಮಾತಾಡೋಕ್ಕೆ ಇಷ್ಟ, ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ. ಸೊ ವೆನ್ ಇಟ್ ಕಮ್ಸ್ ಟು ಸಿನಿಮಾ ನನ್ನ ಹತ್ರ ನಿಮಗೆ ಆನೆಸ್ಟ್ ರಿವ್ಯೂ ಸಿಗುತ್ತೆ, ಇರೋದನ್ನ ಇದ್ದಂಗೆ ಹೇಳೋ ಅಂಥ ರಿವ್ಯೂಗಳು ಸಿಗುತ್ತೆ. ಬಯಾಸ್ಟ್ ರಿವ್ಯೂ ಅಂತ ನನ್ನ ಹತ್ರ ಸಿಗಲ್ಲ. ಸಿನಿಮಾ ಥರ ನೋಡ್ತೀನಿ, ಒಂದು ಎಕ್ಸ್ಪೀರಿಯನ್ಸ್ನ ಪಡೆಯೋಕ್ಕೆ ನೋಡ್ತೀನಿ, ನಥಿಂಗ್ ಬಿಯಾಂಡ್ ದಟ್. ಅದಂತೂ ಗ್ಯಾರಂಟಿ. ಈಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಎಂಡ್ ಆಫ್ ದ ಡೇ ಬಿಸ್ನೆಸ್ ಮ್ಯಾಟ್ರ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಈವನ್ ಸಿನಿಮಾ ಇಸ್ ಆನ್ ಆರ್ಟ್. ಆ ಬಿಸ್ನೆಸ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನೀವು ಸೆಲ್ ಮಾಡಬೇಕಾದ್ರೆ ಗಿವ್ ದ ಬೆಸ್ಟ್, ಅಷ್ಟೇ ನಾನು ಹೇಳೋದು. ಕ್ರಿಟಿಸಮ್ಗೂ ರೆಡಿ ಇರಬೇಕು, ಅಪ್ರಿಷಿಯೇಷನ್ಗೂ ರೆಡಿ ಇರಬೇಕು. ಎರಡಕ್ಕೂ ರೆಡಿ ಇದ್ದಾಗಲೇ ನಿಮಗೆ ಸಿಗಬೇಕಾದಂಥ ರೆಸ್ಪಾನ್ಸ್ ಸಿಗೋದು. ನಂದೊಂಥರ ವಿಚಿತ್ರ ಫಿಲಮ್ ಎಂಥೂಸಿಯಸ್ಟ್ ನಾನು. ಅದ್ರ ಬಗ್ಗೆ ಡೀಟೇಲ್ಡಾಗಿ ನಿಮಗೆ ಗೊತ್ತಾಗುತ್ತೆ ಡೇ ಬೈ ಡೇ. ಇವಾಗ ಕ್ಯಾಮ್ರಾ ಬೇರೆ ಹಾಕೊಂಡ್ಬಿಟ್ಟಿದ್ದೀರಿ, ಸುಮ್ಮನೆ ಜಗಳ ಮಾಡಲ, ಕಂಟೆಂಟ್ ಸಿಗುತ್ತೆ. ಇವಾಗ ನಾನು ಸ್ವಲ್ಪ ಏನಂತಾರೆ ಇದಕ್ಕೆ ಮೋಟೋ ವ್ಲಾಗ್ ಅಂತ ಇದು ಮಾಡ್ತಿರೋದ್ರಿಂದ ಯಾವ ಥರ ಎಲ್ಲ ಕಂಟೆಂಟ್ ತೆಗಿಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಲೈಕ್ 10 ರೂಪಾಯಿ ಚಾಕ್ಲೇಟ್ ತೊಗೊಳ್ಳ, ಇಲ್ಲ ಇವಾಗ ಸಮ್ಮರ್ ಅಲ್ಲ, 10 ರೂಪಾಯಿದು ವಾಟರ್ ಬಾಟ್ಲುಗಳು ತೊಗೊಂಡು ಎಲ್ಲ ಹಿಂಗೆ ನಿಂತಿರ್ತಾರೆ, ಕುಂತಿರ್ತಾರೆ, ಹಣ ತಗೊಳ್ಳಿ, ಬೇಸಿಗೆ ನೀರು ಕುಡೀರಿ, ದಾಹ ಕಮ್ಮಿ ಆಗುತ್ತೆ, ಹೈಡ್ರೇಟ್ ಆಗಿರಿ, ಆ ಥರ ಎಲ್ಲ ಮಾಡ್ಬೋದಲ್ಲ. ನೈಸ್ ಕಂಟೆಂಟ್ ಏನೋ. ಇವಾಗ ಆ ಥರ ಮಾಡಿ ಕಂಟೆಂಟ್ ಎತ್ತಕ್ಕೆ ನನಗೆ ಇವಾಗ ಸದ್ಯಕ್ಕೆ ದುಡ್ಡು ಬೇಕು. ದುಡ್ಡು ಎಲ್ಲಿಂದ ತರಲಿ? ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ಬಿಡ್ಲಾ? ಬೇಡ. ಕಾಂಟ್ರವರ್ಸಿ ನಿಂತೋಗ್ಬಿಡೈತೆ, ಮಾಡಿದ್ರು ವೇಸ್ಟು, ವ್ಯೂಸ್ ಸಿಗಲ್ಲ. ಕಾಂಟ್ರವರ್ಸಿ ಮಾಡಿದ್ರೆ ವ್ಯೂಸ್ ಸಿಕ್ಬಿಡುತ್ತಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅಣ್ಣ ಸೈಡ್ ಕೊಡೋಣ. ಓ ಶಿಟ್, ಇವಾಗ ನಾನು ಅವ್ರಿಗೆ ಅಣ್ಣ ಸೈಡ್ ಕೊಡೋ ಅನ್ನೋ ಬದಲು ಕೆಡ್ದಾಗ ಏನಾರ ಬೈದು ಬಿಡಿದಿದ್ರೆ ರೋಡ್ ರೇಜ್ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೋಬೋದಾಗಿತ್ತು. ಓಡು, ನೀನು ಓಡೋ ಸ್ಪೀಡ್ ನೋಡ್ರೆ ನೆಕ್ಸ್ಟು ಎಲ್ಲ ಮಸ್ಕೈತ್ಯಾ, ಪೂರು ಕಂಟೆಂಟ್ ಸಿಕ್ಬಿಡ್ತು. ನಿಜ ಹೇಳ್ಬೇಕು ಅಂತಂದರೆ ಮೋಟೋ ವ್ಲಾಗಲ್ಲಿ ಕಂಟೆಂಟ್ಗೆ ಚಿಂತೆನೇ ಇಲ್ಲ. ನೋಡಿ, ರೋಡಲ್ಲಿ ಕಂಟೆಂಟ್ ಸಿಗುತ್ತೆ, ರೋಡಲ್ಲಿ. ಮೂವಿ ರಿವ್ಯೂ ಮಾಡೋದು ಬಿಟ್ಬಿಟ್ಟು ಮೋಟೋ ವ್ಲಾಗೆ ಕಂಪ್ಲೀಟಾಗಿ ಮಾಡಿಬಿಡ್ಲಾ? ಬಿಕಾಸ್ ನೋಡಿ, ಕಂಟೆಂಟು ಎಷ್ಟು ಈಸಿ ಅನ್ನೋದು ಮೊದಲನೇ ವೀಡಿಯೋದಲ್ಲೇ ಗೊತ್ತಾಗ್ತಿದೆ. ಸೊ ಗೈಸ್, ನಾನು ಯಾರನ್ನೂ ಎಲ್ಲಕ್ಕೆ ಇರೋಬರೋ ಕೆಲಸ ಬಿಟ್ಬಿಟ್ಟು ಮೋಟೋ ವ್ಲಾಗ್ ಶುರು ಮಾಡಿ ಅಂತ ನಾನು ಪ್ರಮೋಟ್ ಮಾಡ್ತಿಲ್ಲ. ಆಮೇಲೆ ಅದನ್ನ ಇಟ್ಕೊಂಡು ನನ್ನ ಮೇಲೆ ಕಾಂಟ್ರವರ್ಸಿ ಶುರು ಮಾಡಬೇಡಿ. ಆಮೇಲೆ ನನ್ನ ಟಾರ್ಗೆಟ್ ಮಾಡಬೇಡಿ. ಏನೋ ಮೊನ್ನೆ ಬಂದಿರೋ ಹುಡುಗ ನಾನು, ಏನೋ 4 ಕಾಸು ಸಿಗಲಿ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಿಜ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಈ ರೋಡಲ್ಲಿ ನೀವು ಗಾಡಿ ಎತ್ಕೊಬಂದು ಓಡಿಸ್ಬಿಟ್ರಿ ಅಂದರೆ ನೀವು ಪರ್ಫೆಕ್ಟಾಗಿ ಗಾಡಿ ಓಡಿಸೋದನ್ನ ಕಲ್ತಿದ್ದೀರಾ ಅಂತ. ಎನಿ ವೆಹಿಕಲ್, 2 ವೀಲರ್ 4 ವೀಲರ್ ಅಷ್ಟೇ ಯಾಕೆ 3 ವೀಲರ್, ನೀವು ಯಾವುದು ಓಡಿಸಿದ್ರು ಇಲ್ಲಿ ಪರ್ಫೆಕ್ಟಾಗಿ, ನೀವು ಪರ್ಫೆಕ್ಟ್ ಇಡೀ ಮೈಸೂರಲ್ಲಿ ನೀವು ಗಾಡಿ ಓಡ್ಸೋಕೆ ಲಗತ್ತಾಗಿದ್ದೀರಾ ಅಂತ ಅರ್ಥ. ನೋಡಿ, ಇದಕ್ಕೆ ಹೇಳೋದು ನಾವು. ಈ ರೋಡ್ ಯಾವ್ದಿರ್ಬೋದು, ಮೈಸೂರವ್ರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ. A few moments later. ನಾವು ಇದು ಫಸ್ಟ್ ಟೈಮ್, ಸೊ ವಿಚ್ ಈಸ್ ಗುಡ್, ನೀನೇ ಆರ್ಡ್ರ್ ಮಾಡು. ಹೇಗಿದೆ? ಮಿಲ್ಕ್ ಶೇಕಾ? ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡ್ದ? ಫಸ್ಟ್ ಟೈಮು ಬಾಸ್ಕಿನ್ ರಾಬಿನ್ಸಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಇದು ಐಸ್ ಕ್ರೀಮ್ ಥರನೇ ಇದೆ. ದ್ರಾಕ್ಷಿ ಹಾಕಿದ್ದಾರೆ, ಬಾದಾಮಿ ಹಾಕಿದ್ದಾರೆ, ಫ್ರೂಟ್ ಹಾಕಿದ್ದಾರೆ, ಇನ್ನೂ ಏನೇನೋ ಹಾಕಿದ್ದಾರೆ. ಆದರೆ ಏನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ತೊಗೊಂಡಿರೋದು ಮ್ಯಾಂಗೋ ಫ್ಲೇವರು, ಅದಕ್ಕೆ ಮ್ಯಾಂಗೋ ಟೇಸ್ಟೇ ಕೊಡ್ತಿದೆ. ಸ್ವೀಟ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಜನ್ಮಕ್ಕೆ ಹೋಗೋ ಮಗ, ಆದರೂ ಏನೇ ಹೇಳು, ಮೋಟೋ ವ್ಲಾಗಿಂಗ್ ಈಸ್ ಅ ಈಸಿಯೆಸ್ಟ್ ಕಂಟೆಂಟ್ ಎವರ್ ಗುರು. ನನ್ನ ಪ್ರಕಾರ ನಿಮಗೆ ರೋಡಲ್ಲಿ ಕಂಟೆಂಟ್ ಸಿಗ್ತದೆ. ಎಲೆಕ್ಟ್ರಿಕ್ ಗಾಡಿ ಮೋಟೋ ವ್ಲಾಗಿಂಗ್ ಇದಕ್ಕೂ ಮೋಟ್ರ್ ಐತೆ ಗುರು. ಗಾಡಿನೇ ತಾನೆ, 2 ವೀಲರ್ 2 ಚಕ್ರ ಇಲ್ವಾ? ಅದಕ್ಕಿಂತ ಬೇಕಾ ಗುರು ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ? ಗಾಡಿ ಯಾವುದು ಅಂತ ಮ್ಯಾಟ್ರ್ ಆಗಲ್ಲ ಗುರು, ವ್ಲಾಗ್ನ ಯಾವ ಥರ ಮಾಡ್ತೀಯ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆಟೋಲ್ಲಿ ಕೊಟ್ಟರೆ ಆಟೋ ವ್ಲಾಗ್, ಕಾರಲ್ಲಿ ಕೊಟ್ಟರೆ ಕಾರಲ್ಲಿ ವ್ಲಾಗು, ಗಾಡೀಲಿ ಕೊಟ್ಟರೆ ಮೋಟೋ ವ್ಲಾಗು, ಅಷ್ಟೇ. ಕರೆಯೋದು ಆ ಥರ ಅಲ್ವಾ? ಕಾರ್ ವ್ಲಾಗ್ಸ್, ಆಟೋ ವ್ಲಾಗ್ಸ್. ನಂದು ಎಲೆಕ್ಟ್ರಿಕ್ ವ್ಲಾಗು ಗುರು, EV ವ್ಲಾಗ್. ಸಮಾಧಾನನಾ? ಐ ಆಮ್ ನಾಟ್ ಅ ಮೋಟೋ ವ್ಲಾಗರ್, ಐ ಆಮ್ ಅ EV ವ್ಲಾಗರ್. ನಾವು ಹೊಸ ಜಾನರ್ ನೆಟ್ ಶುರು ಮಾಡ್ತಾ ಇದ್ದೀವಿ ಈಗ. EV ಗಾಡೀಲಿ ವ್ಲಾಗ್ ಮಾಡೋರೆಲ್ಲ EV ವ್ಲಾಗರ್ಸ್. ನಿನ್ನ ತಲೆಗೆ ಸದ್ಯಕ್ಕೆ ಈ ವಿಡಿಯೋಗೆ ಜಾಸ್ತಿ ಆಯಿತು ಅಂತಲೇ ಅನ್ಕೊತೀನಿ. ಇನ್ನು ಮಿಕ್ಕಿದ್ನ ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ. ಮುಂದಿನ ವೀಡಿಯೋಗೂ ಕಂಟೆಂಟ್ ಬೇಕಲ್ವಾ? ಮತ್ತೆ ಸಿಗೋಣ. ನಗ್ನಾಗ್ತಾ ಇರಿ.
ಹಿಂದೆ ದೊಡ್ಡದು ಆಯಿತು ಹೋಗೋಣ.